ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ನಮಸ್ಕಾರ, ನಾನು ಡಾಕ್ಟರ್ ಪ್ರೇಮಾ ರಾಠೋಡ್, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆಯಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಾನಸಿಕ ಕಾಯಿಲೆಗಳನ್ನು ನೋಡುತ್ತಿದ್ದೇವೆ. ಪ್ರಪಂಚಾದ್ಯಂತ 8 ಜನರಲ್ಲಿ ಒಬ್ಬರಿಗೆ ಮಾನಸಿಕ ಕಾಯಿಲೆಯು ಕಾಣಿಸುತ್ತಿದೆ. ಬದಲಾದ ಜೀವನ ಶೈಲಿ, ಆಧುನಿಕತೆ, ಕೆಲಸದ ಒತ್ತಡ, ಒಂಟಿ ಜೀವನ, ಅಂದರೆ ಕೂಡು ಕುಟುಂಬ ಮತ್ತು ಆತ್ಮೀಯರಿಂದ ದೂರವಿರುವುದು, ಹೀಗೆ ಅನೇಕ ಕಾರಣಗಳಿಂದಾಗಿ ಮಾನಸಿಕ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ಮಾನಸಿಕ ಆರೋಗ್ಯವೆಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಸಂಘರ್ಷಗಳನ್ನು ಯಶಸ್ವಿಯಾಗಿ ನಿಭಾಯಿಸುವುದು, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಸಾಮಾಜಿಕವಾಗಿ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವಂತದ್ದು ಹಾಗೂ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಡುವಂಥದ್ದು. ಒಟ್ಟಾರೆ ಮಾನಸಿಕ ಆರೋಗ್ಯವು ನಮ್ಮ ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿಯಾಗಿರುತ್ತದೆ. ದೇಹ ಮತ್ತು ಮನಸ್ಸು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಮನುಷ್ಯ ದೈಹಿಕವಾಗಿ ನೋವುಪಟ್ಟಾಗ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಹಾಗೆಯೇ ಮನಸ್ಸಿಗೆ ಆಘಾತವಾದಾಗ ಅದರ ಪರಿಣಾಮ ದೈಹಿಕವಾಗಿ ಕಾಣಿಸುತ್ತದೆ. ಮಾನಸಿಕ ಕಾಯಿಲೆಗಳಿಗೆ ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ ಬಯೋಲಾಜಿಕಲ್ ಫ್ಯಾಕ್ಟರ್ಸ್, ಅಂದರೆ ಜೈವಿಕ ಕಾರಣಗಳು. ಇವು ಆನುವಂಶಿಕವಾಗಿ ಬರುವಂತದ್ದು. ತಾಯಿಯು ಗರ್ಭಾವಸ್ಥೆಯಲ್ಲಿರುವಾಗ ತೀವ್ರ ಒತ್ತಡ, ಆತಂಕ ಏನಾದರೂ ಅನುಭವಿಸಿದ್ದರೆ ಮಗುವಿಗೆ ಮಾನಸಿಕ ಕಾಯಿಲೆಯ ಲಕ್ಷಣಗಳು ಕಾಣಿಸುತ್ತವೆ. ಹೆರಿಗೆ ಸಮಯದಲ್ಲಿ ಮಗುವಿನ ತಲೆಗೆ ಗಾಯವಾದಾಗ ಮೆದುಳಿಗೆ ತೊಂದರೆಯಾಗಿ ಮಾನಸಿಕ ಕಾಯಿಲೆಗಳು ಬರುತ್ತವೆ. ಎರಡನೇದಾಗಿ ಸೈಕಾಲಜಿಕಲ್ ಪ್ರಾಬ್ಲಮ್ಸ್, ಅಂದರೆ ಮನಸ್ಸಿಗೆ ಸಂಬಂಧಿಸಿದ ಕಾರಣಗಳು. ಪ್ರತಿಯೊಬ್ಬ ವ್ಯಕ್ತಿ ಸಮಸ್ಯೆಯನ್ನು ನೋಡುವ ರೀತಿ, ಅನುಭವಿಸುವ ರೀತಿ, ಪ್ರತಿಕ್ರಿಯಿಸುವ ರೀತಿ ಹಾಗೂ ವ್ಯಕ್ತಿತ್ವವು ಸಂಬಂಧಿಸಿರುತ್ತದೆ. ಮೂರನೇದಾಗಿ ಸೋಷಿಯಲ್ ಫ್ಯಾಕ್ಟರ್ಸ್, ಅಂದರೆ ಸಾಮಾಜಿಕ ಸಮಸ್ಯೆಗಳು. ಬಡತನ, ಅನಕ್ಷರತೆ, ಸ್ವಂತ ಮನೆ ಇಲ್ಲದಿರುವುದು, ಸುತ್ತಮುತ್ತಲಿನ ಕಲುಷಿತ ವಾತಾವರಣಗಳು, ಭೇದ ಭಾವ, ಸಾಮಾಜಿಕ ತಾರತಮ್ಯ, ಜಾತೀಯತೆ, ಬಾಲ್ಯಾವಸ್ಥೆಯ ತೊಂದರೆಗಳು, ಕಟ್ಟುನಿಟ್ಟಾದ ಪೋಷಕರು, ಬೆದರಿಕೆಗಳು ಹಾಗೂ ಇತ್ತೀಚಿನ ಸೋಷಿಯಲ್ ಮೀಡಿಯಾದ ಪ್ರಭಾವಗಳು ಇರುತ್ತವೆ. ದಿನನಿತ್ಯದ ಜೀವನದಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳು ಬರ್ತಾ ಇರುತ್ತವೆ. ಆದರೆ ನಕಾರಾತ್ಮಕ ಭಾವನೆಗಳಾದ ಸಿಟ್ಟು, ಕೋಪ, ದ್ವೇಷ ಹಾಗೂ ಅಸೂಯೆ ಅತಿರೇಕಕ್ಕೆ ಹೋದಾಗ ಜೀವನ ತುಂಬಾ ಕಷ್ಟಕರವಾಗುತ್ತದೆ. ಇಂಥ ಸಮಯದಲ್ಲಿ ಸೂಕ್ತವಾದ ಸಮಾಲೋಚನೆ ಹಾಗೂ ಚಿಕಿತ್ಸೆಯು ಬೇಕಾಗುತ್ತದೆ. ಇಂಥ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿ ವ್ಯಕ್ತಿಗನುಗುಣವಾಗಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅನ್ನು ಕೊಟ್ಟು ರೋಗದ ತೀವ್ರತೆಯನ್ನು ಕಡಿಮೆ ಮಾಡಿ ಸರಳ ಜೀವನ ನಡೆಸಲು ಸಹಾಯ ಮಾಡಲಾಗುತ್ತದೆ. ಈ ಜೀವಕ್ಕೆ ಇರುವ ಶಕ್ತಿಯನ್ನು ವೈಟಲ್ ಫೋರ್ಸ್ ಅಥವಾ ಜೀವಶಕ್ತಿ ಎನ್ನಲಾಗುತ್ತದೆ. ಮನಸ್ಸು, ದೇಹ ಮತ್ತು ಬುದ್ಧಿ ಅಸಮತೋಲನವಾದಾಗ ಜೀವಶಕ್ತಿ ಅಸಮತೋಲನವಾಗುತ್ತದೆ. ಹೋಮಿಯೋಪತಿ ಔಷಧಿಗಳು ಈ ಜೀವಶಕ್ತಿಯನ್ನು ಸಕ್ರಿಯಗೊಳಿಸಿ ಮನಸ್ಸು, ದೇಹ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ. ಮಾನಸಿಕ ಕಾಯಿಲೆಗಳು ಹೋಮಿಯೋಪತಿಯ ಕೆಲವು ಔಷಧಿಗಳು ಈ ರೀತಿಯಾಗಿವೆ. ಇಗ್ನೇಷಿಯಾ, ಈ ಔಷಧಿಯನ್ನು ತೀವ್ರ ದುಃಖ, ಆಘಾತ, ಒಳಗಿಟ್ಟಂತ ಭಾವನೆಗಳು, ಅಂದರೆ ಸಪ್ರೆಸ್ಡ್ ಫೀಲಿಂಗ್ಸ್ ಇದ್ದಾಗ ಕೊಡಲಾಗುತ್ತದೆ. ಎರಡನೇದಾಗಿ ನ್ಯಾಟ್ರೆಮ್ಯೂರ್, ಈ ಔಷಧಿಯನ್ನು ದೀರ್ಘಕಾಲದ ದುಃಖ, ಆಘಾತ, ಒಳಗುಣ ವ್ಯಕ್ತಿತ್ವ, ಅಂದರೆ ಇಂಟ್ರೋವರ್ಟೆಡ್ ಪರ್ಸನಾಲಿಟಿ, ಏಕಾಂತವಾಗಿರುವುದು, ಅತಿ ಸಂವೇದನೆ ಇದ್ದಾಗ ಕೊಡಲಾಗುತ್ತದೆ. ಮೂರನೇದಾಗಿ ಅರ್ಸೆನಿಕ್ ಆಲ್ಬಮ್, ಈ ಔಷಧಿಯನ್ನು ತೀವ್ರ ಆತಂಕ, ಅಶಾಂತಿ, ರೋಗ ಹಾಗೂ ಮರಣದ ಭಯವಿದ್ದವರಿಗೆ ಕೊಡಲಾಗುತ್ತದೆ. ನಾಲ್ಕನೇದಾಗಿ ಪಲ್ಸೆಟಿಲಾ, ಮನೋಭಾವದ ಬದಲಾವಣೆ, ಅಂದರೆ ಮೂಡ್ ಸ್ವಿಂಗ್ಸ್, ಸಾಂತ್ವನದ ಅಗತ್ಯವಿರುವವರಿಗೆ ಕೊಡಲಾಗುತ್ತದೆ. ಐದನೇದಾಗಿ ಕ್ಯಾಲ್ಕೇರಿಯಾ ಕಾರ್ಬ್, ಭವಿಷ್ಯದ ಭದ್ರತೆ ಕುರಿತು ಆತಂಕ, ಜವಾಬ್ದಾರಿಗಳ ಭಾರ ಹಾಗೂ ಯಾವಾಗಲೂ ಬೆಂಬಲದ ಅಗತ್ಯತೆ ಇರುವವರಿಗೆ ಕೊಡಲಾಗುತ್ತದೆ. ಆರನೆಯದಾಗಿ ಬೆಲಡೋನಾ, ತೀವ್ರತರವಾದ ಸಿಟ್ಟು, ಕೋಪವಿದ್ದವರಿಗೆ ಕೊಡಲಾಗುತ್ತದೆ. ಸ್ಟ್ರಮೋನಿಯಂ, ಸಿಟ್ಟು, ಕೋಪದ ಜೊತೆಗೆ ಕತ್ತಲೆ ಭಯವಿದ್ದವರಿಗೆ ಕೊಡಲಾಗುತ್ತದೆ. ಇನ್ನು ಬೇರೆ ಔಷಧಿಗಳಾದ ಟ್ಯಾರೆಂಟುಲಾ ಹಿಸ್ಪ್ಯಾನಿಕಾ, ಟ್ಯಾರೆಂಟುಲಾ ಕ್ಯುಬೆನ್ಸ್, ಟ್ಯುಬರ್ಕ್ಯುಲಿನಮ್, ಕ್ಯಾಲ್ಕೇರಿಯಾ ಫಾಸ್, ಹಯೋಸೈಮಸ್, ಅಗ್ಯಾರಿಕಸ್ ಮುಂತಾದ ಔಷಧಿಗಳನ್ನು ADHD, ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಗಮನದ ಕೊರತೆ, ಅತಿ ಚಟುವಟಿಕೆ ಇದ್ದವರಿಗೆ ಕೊಡಲಾಗುತ್ತದೆ. ಒಂದೇ ಸಮಸ್ಯೆಗೆ ಎಲ್ಲರಿಗೂ ಒಂದೇ ತರವಾದ ಔಷಧಿ ನೀಡಲಾಗುವುದಿಲ್ಲ. ಹಾಗೆಯೇ ತೀವ್ರತರವಾದ ಮಾನಸಿಕ ಕಾಯಿಲೆಗಳಾದ ಸಿಜೋಫ್ರೇನಿಯಾ, ಕ್ರಾನಿಕ್ ಡಿಪ್ರೆಷನ್, ಬೈಪೋಲಾರ್ ಡಿಸಾರ್ಡರ್ಸ್ಗೆ ಅಲೋಪತಿ ವೈದ್ಯರು ಕೊಡುವ ಸೈಕ್ಯಾಟ್ರಿಕ್ ಔಷಧಿಗಳ ಜೊತೆಗೆ ಸಮಾನಾಂತರವಾಗಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಟ್ಟು ಕಾಯಿಲೆ ತೀವ್ರತೆಯನ್ನು ಕಡಿಮೆ ಮಾಡಲಾಗುತ್ತದೆ. ಸ್ವಾಸ್ಥ್ಯ ಸಮಾಜಕ್ಕೆ ಸ್ವಾಸ್ಥ್ಯ ಮನಸ್ಸು ತುಂಬಾ ಅಗತ್ಯವಿರುತ್ತದೆ. ಧನ್ಯವಾದಗಳು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಪರಿಹಾರ, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಪ್ರೇಮಾ ರಾಥೋಡ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.